ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರಾದರೂ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಥವಾ ಈ ಒಂದು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೀವು ನೋಡಿದ ಮೇಲೆ ನಿಮ್ಮ ಅನಿಸಿಕೆಯಲ್ಲಿ ಕಮೆಂಟ್ ಮಾಡಿ, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಇದೇ ಥರ KCET, CSIR, NET, GATE ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ KCET 2024 ಅಲ್ಲಿ ಕೇಳಿರ್ತಕ್ಕಂಥ ಗ್ರೂಪ್ ಥಿಯರಿ ಕೆಲವೊಂದು ಕ್ವಶನ್ಸ್ ಇದಾವೆ. ಆ ಒಂದು ಕ್ವಶನ್ಸ್ಗೆ ನಾವಿಲ್ಲಿ ಸೊಲ್ಯೂಷನ್ಸ್ನ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ KCET 2024 ಮ್ಯಾಥಮೆಟಿಕ್ಸ್ ಪೇಪರಲ್ಲಿ ಗ್ರೂಪ್ ಥಿಯರಿ ಮೇಲೆ ಕೆಲವೊಂದು ಕ್ವಶನ್ಸ್ ಕೇಳಿದ್ದಾರೆ. ಆ ಒಂದು ಕ್ವಶನ್ಸ್ಗೆ ನಾವಿಲ್ಲಿ ಸೊಲ್ಯೂಷನ್ಸ್ನ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ಏನಿದೆ ನೋಡಿ ಇಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಗ್ರೂಪ್. 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನಲ್ಲಿ ಯಾವುದು ಗ್ರೂಪ್ ಆಗುತ್ತೆ ಅಂತ. ನಾನು ಪ್ರೀವಿಯಸ್ ಆಗಿ ಒಂದು ವಿಡಿಯೋ ಕೂಡ ಮಾಡಿದ್ದೆ, KCET 2023 ಗ್ರೂಪ್ ಥಿಯರಿದು. ಅಲ್ಲಿ ಕೂಡ ನಾನು ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೆ. ಅದನ್ನು ಕೂಡ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕೂಡ ಫಸ್ಟ್ ಕ್ವಶನ್ ಏನಿತ್ತು, ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಯಾವುದು ಗ್ರೂಪ್ ಆಗುತ್ತೆ ಅಂತ ಇತ್ತು. ಸೊ ಅಂದರೆ ಇದ್ರ ಮುಖಾಂತರ ಏನರ್ಥ ಆಗುತ್ತೆ, ಗ್ರೂಪ್ ಆಗುತ್ತಾ ಆಗಲ್ವಾ ಅಂತೇಳಿ ಒಂದು ಕ್ವಶನ್ ಬಂದೇ ಬರುತ್ತೆ. ಹೌದಾ? ಓಕೆ, ಏನು ಕೊಟ್ಟಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಗ್ರೂಪ್. ಫಸ್ಟ್ ಆಪ್ಷನ್, ಸ್ಕೇಲರ್ ಮ್ಯಾಟ್ರಿಕ್ಸ್ A belongs to Q where A is not equal to 0 with respect to matrix multiplication. And second option, a scalar matrix A belongs to Q where A is not equal to 0 with respect to matrix addition. This matrix multiplication, this matrix addition. Third option, the set of all n cross n matrices over Q with respect to matrix multiplication for n is greater than or equal to 1. Okay, fourth option, the set of all integer modulo n with respect to multiplication modulo n. ಓಕೆ, 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ನಲ್ಲಿ ಶಾರ್ಟ್ ಟ್ರಿಕ್ಸಿಂದ ಯಾವ ಥರ ಎಲಿಮಿನೇಟ್ ಮಾಡಬೇಕು ಕೆಲವೊಂದು ಆಪ್ಷನ್ಸ್ ಅಂತ ಹೇಳ್ಕೊಡ್ತೀನಿ. ಕೊನೆಯದಾಗಿ 3 ಆಪ್ಷನ್ ಎಲಿಮಿನೇಟ್ ಆದಾಗ ಯಾವ ಆಪ್ಷನ್ ಉಳಿಯುತ್ತೆ, ಇಲ್ಲಿ ಏನಾಗುತ್ತೆ ಅದೇ ನಮ್ದು ಇಲ್ಲಿ ಆನ್ಸರ್ ಆಗುತ್ತೆ. ಓಕೆ ನೋಡಿ, ಫಸ್ಟ್ ಇಲ್ಲಿ ಫೋರ್ತ್ ಆಪ್ಷನ್ ಹೋಗ್ತೀನಿ. ಫೋರ್ತ್ ಆಪ್ಷನ್ ಏನಿದೆ ನೋಡಿ, ಯಾಕಂದ್ರೆ ಬೇರೆ ಆಪ್ಷನ್ ಗೊತ್ತಿಲ್ಲ ಅಂತ ಅನ್ಕೊಡ. ಫಸ್ಟ್ ಫೋರ್ತ್ ಆಪ್ಷನ್ ಇಲ್ಲಿ ಕೇಳಿದ್ದೀವಿ, the set of all integers modulo n with respect to multiplication modulo n. The set of all integers modulo n with respect to multiplication modulo n. ಸೇಮ್ ಕ್ವಶನ್ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಮಾಡಿದ್ರು. 2023 ಅಲ್ಲಿ ಕೇಳಿದಾಗ ಒಂದು ಆಪ್ಷನ್ ಇದೆ ಇತ್ತು, ಅಲ್ಲಿ ZN ವಿತ್ ರೆಸ್ಪೆಕ್ಟ್ ಟು ಮಾಡಲು n ಅಂತ ಕೊಟ್ಟಿದ್ದಾರೆ. ಸೊ ZN ಬದಲು ಏನು ಕೊಟ್ಟಿದ್ದಾರೆ, ಇಲ್ಲಿ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಮಾಡಲು n ಅಂತ ಕೊಟ್ಟಿದ್ದಾರೆ, ZN ಅಂತ ಕೊಟ್ಟಿಲ್ಲ. ಅಂದ್ರೆ ಇದರ ಅರ್ಥ ಏನು, ZN ವಿತ್ ರೆಸ್ಪೆಕ್ಟ್ ಟು ಮ್ಯಾಟ್ರಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು n. ಸೊ ಇದು ಯಾವಾಗ ಇಲ್ಲಿ ಗ್ರೂಪ್ ಆಗುತ್ತೆ ಅಂತ ಹೇಳಿದ್ದೆ ನಾನು, ZN ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು n is group if and only if n is prime. ಸೊ ಯಾವಾಗ ಗ್ರೂಪ್ ಆಗುತ್ತೆ ಇದು, ಈ n ಪ್ರೈಮ್ ಆದಾಗ ಮಾತ್ರ ಗ್ರೂಪ್ ಆಗುತ್ತೆ, ಇಲ್ಲಾಂದ್ರೆ ಯಾವುದೇ ಕಾರಣ ಗ್ರೂಪ್ ಆಗಲ್ಲ. ಅವ್ರು ಹೇಳಿರೋದಿಲ್ಲಿ ಆಲ್ ಇಂಟಿಜರ್ಸ್ ಮಾಡಲು n. ಸಪೋಸ್ ನಾನು ಎಕ್ಸಾಂಪಲ್ ಏನದು, Z4 ಮಲ್ಟಿಪ್ಲಿಕೇಶನ್ ಮಾಡಲು 4 ತೊಗೊಂಡ್ರೆ ಏನಾಗುತ್ತೆ, ನಾಟ್ ಎ ಗ್ರೂಪ್. ಬೇಕಿದ್ರೆ ನೀವು ಟ್ರೈ ಮಾಡಿ, ಗ್ರೂಪ್ ಆಗುತ್ತಿಲ್ಲ ಅಂತೇಳಿ. ಕ್ಲೋಸರ್ ಲಾ, ಅಸೋಸಿಯೇಟಿವ್ ಲಾ, ಇನ್ವರ್ಸ್ ಲಾ ಮತ್ತೆ ಐಡೆಂಟಿಟಿ ಎಲಿಮೆಂಟ್ 4 ಲಾ ಸ್ಯಾಟಿಸ್ಫೈ ಮಾಡುತ್ತಿಲ್ಲ ನೋಡಿ. ಇಲ್ಲಿ ಫಸ್ಟ್ ಆಫ್ ಆಲ್ ಇದು ಕ್ಲೋಸರ್ ಲಾನ ಸ್ಯಾಟಿಸ್ಫೈ ಮಾಡಲ್ಲ, ಯಾಕಂದ್ರೆ 2 ತೊಗೊಂಡ್ರೆ ಇದರಲ್ಲಿ 2 ಎಲಿಮೆಂಟ್ ಇರುತ್ತೆ. Z4 ಹೆಂಗಿರುತ್ತೆ, 0, 1, 2, 3 ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ. ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಇದ್ರೆ 1 ಇಂದ 3 ಬರೀಬೇಕು. ಸೊ ಹಂಗಾಗಿ ಏನು ಮಾಡ್ತೀನಿ ನಾನು ಇಲ್ಲಿ 0ನ ರಿಮೂವ್ ಮಾಡ್ತೀನಿ. ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಇರುತ್ತೆ. ಅಡಿಷನ್ ಇದ್ರೆ 0 to 3 ಬರೀಬೇಕು, ಅಂದ್ರೆ 0 to n - 1 ಅಡಿಷನ್ ಆಗಿದ್ರೆ. ಮಲ್ಟಿಪ್ಲಿಕೇಶನ್ ಆಗಿದ್ರೆ 1 to n - 1. ಸೊ Z4 ಏನಾಗುತ್ತೆ, 1, 2, 3. ಸೊ ನಾನು A = 2 ಇಲ್ಲಿ 2 ತೊಗೊಳ್ತೀನಿ, B = 2 ತೊಗೊಂಡು, ಸೊ 2 × 2 ಮಾಡಿದಾಗ ಏನು ಬರುತ್ತೆ ನನಗೆ, ಇಲ್ಲಿ 4 ಬರುತ್ತೆ. 4 ಇನ್ ಮಾಡಲು 4 ಅಲ್ಲಿ ಏನಾಗುತ್ತೆ, 0 ಆಗುತ್ತೆ. ಸೊ 0 ಇವು ನಮ್ಮ ಒಂದು ಸೆಟ್ಟಲ್ಲಿ ಇದೆಯಾ, ಇಲ್ಲ. ಅಂದ್ರೆ ಕ್ಲೋಸರ್ ಲಾ ಏನು ಹೇಳುತ್ತೆ, ನಾವು ಸೆಟ್ಟಲ್ಲಿ ಇರ್ತಕ್ಕಂಥ ಯಾವುದೇ 2 ಎಲಿಮೆಂಟ್ನ ತೊಗೊಂಡು ಮಲ್ಟಿಪ್ಲೈ ಮಾಡಿದರೆ ಬರ್ತಕ್ಕಂಥ ರಿಸಲ್ಟು ಅದೇ ಸೆಟ್ಟಲ್ಲಿ ಇರಬೇಕು. ಬಟ್ ನಾನು 2 ಎಲಿಮೆಂಟ್ನ ತೊಗೊಂಡಿದ್ದೀನಿ, 2 ಅನ್ನೋದು. ಸೊ ಅವೆರಡು ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಿದಾಗ ನನಗೆ ಇಲ್ಲಿ 4 ಬರುತ್ತೆ. 4 ಅಂಡರ್ ಮಾಡಲು 4 0 ಆಗುತ್ತೆ. ಬಟ್ 0 ನಮ್ಮ ಒಂದು Z4 ಅಲ್ಲಿ ಇಲ್ಲ. ಸೊ ಹಾಗಾಗಿ ಇದು ಕ್ಲೋಸರ್ ಲಾನೇ ಸ್ಯಾಟಿಸ್ಫೈ ಮಾಡಲ್ಲ. ಸೊ ಏನಾಗುತ್ತೆ, Z4 ಮಲ್ಟಿಪ್ಲಿಕೇಶನ್ ಮಾಡಲು 4 ಇದೇನಾಗಲ್ಲ, ಗ್ರೂಪ್ ಆಗಲ್ಲ. ಯಾವಾಗ ZN ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು ಏನು ಗ್ರೂಪ್ ಆಗುತ್ತೆ, n ಏನಾಗಿರ್ಬೇಕು, ಇಲ್ಲಿ ಪ್ರೈಮೇ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ Z5 ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು 5, Z7 ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು 7. ಸೊ ಇವೆಲ್ಲ ಏನಾಗುತ್ತೆ, ಇಲ್ಲಿ ಗ್ರೂಪ್ ಆಗುತ್ತೆ. ಓನ್ಲಿ ಗ್ರೂಪ್ ಅಲ್ಲವೆಲ್ಲ ಸೈಕ್ಲಿಕ್ ಗ್ರೂಪೇ ಆಗುತ್ತೆ, ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಸೊ ಹಂಗಾಗಿ ನೆನ್ಪಿಡಿ,
ಒಂದು ವೇಳೆ ಇದನ್ನ ಏನಾದರೂ ಮಲ್ಟಿಪ್ಲಿಕೇಶನ್ ಮಾಡಲು ಇಫ್ ಆ್ಯಂಡ್ ಓನ್ಲಿ ಇಫ್ ಎನ್ ಅಂತ ಎನ್ ಈಸ್ ಪ್ರೈಮ್ ಅಂತ ಕೊಟ್ಟಿದ್ರೆ, ಇಫ್ ಆ್ಯಂಡ್ ಓನ್ಲಿ ಇಫ್ ಎನ್ ಈಸ್ ಪ್ರೈಮ್ ಅಂತ ಮೆನ್ಷನ್ ಮಾಡಿದರೆ ಇಲ್ಲಿ ಅವಾಗ ಏನಾಗ್ತಿತ್ತು, ಇದು ಗ್ರೂಪ್ ಆಗ್ತಿತ್ತು. ಸಿಂಪಲ್ ಆಗಿ ಅಂದ್ಬಿಟ್ಟು ಜೆಡ್ ಎನ್ ಮಲ್ಟಿಪ್ಲಿಕೇಶನ್ ಮಾಡಲು ಎನ್ ಯಾವಾಗ ಗ್ರೂಪ್ ಆಗುತ್ತೆ, ಎನ್ ಪ್ರೈಮ್ ಆದಾಗ ಮಾತ್ರ ಗ್ರೂಪ್ ಆಗುತ್ತೆ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಗ್ರೂಪ್ ಆಗಲ್ಲ. ಓಕೆನಾ? ಹಂಗಾಗಿ ಇಲ್ಲಿ ಆಪ್ಷನ್ 4 ಏನಾಗುತ್ತೆ, ಆನ್ಸರ್ ಆಗಲ್ಲ. ಆನ್ಸರ್ ಆಗ್ಬೇಕಾದ್ರೆ ಎಲ್ಲ ಕಂಡೀಷನ್ಗೂ ಟ್ರೂ ಆಗಬೇಕು. ಇದು ಪ್ರೈಮ್ ಮಾತ್ರ ಆಗ್ತಿದೆ, ಕಾಂಪೋಸಿಟಿಗೆ ಆಗ್ತಿಲ್ಲ. ಸೊ ಇಲ್ಲಿ ಆಪ್ಷನ್ 4 ಏನೈತೆ ಎಲಿಮಿನೇಟ್ ಮಾಡಿದೆ. ಆಪ್ಷನ್ 3 ಏನಿದೆ ನೋಡೋಣ. ಆಪ್ಷನ್ 3 ಏನಿದೆ ನೋಡಿ. ದಿ ಸೆಟ್ ಆಫ್ ಆಲ್ n cross n matrices over Q with respect to matrix multiplication for n is greater than or equal to 1. ಸೊ ಅವ್ರೇನು ಕೇಳಿದ್ರೆ ಇಲ್ಲಿ n cross n matrices ಇದಾವೆ Q ಅಲ್ಲಿ with respect to matrix multiplication. ಓಕೆ, ಸಪೋಸ್ ಯಾವ್ದಾದ್ರು ಮ್ಯಾಟ್ರಿಕ್ಸ್ ತೊಗೊಂತೀನಿ ಈಗ, Q belongs to 1 0 0 1 ಅಥವಾ 1 0 0 0. ಸೊ ವಿಚ್ ಇಸ್ ಬಿಲಾಂಗ್ಸ್ ಟು Q. ಇದರಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಏನು, ರ್ಯಾಷನಲ್. ಸೊ ಇದನ್ನು ವಿತ್ ರೆಸ್ಪೆಕ್ಟ್ ಟು Q 2 cross 2 ಮ್ಯಾಟ್ರಿಕ್ಸ್ n is greater than or equal to 1 ಅಂತ ಹೇಳಿದ್ರು. ಸೊ ಇವಾಗ ಇದು ಎಲ್ಲದಕ್ಕೂ ಗ್ರೂಪ್ ಆಗುತ್ತೆ ಅಂದರೆ ಇನ್ನು ಇದನ್ನ ಎಲಿಮೆಂಟ್ ಎ ಅಂತ ತೊಗೊಂಡ್ರೆ ನನಗೆ ಯೂನಿವರ್ಸ್ ಎಕ್ಸಿಸ್ಟ್ ಆಗಲ್ಲ. ಯಾಕಂದ್ರೆ ಇದ್ರದ್ದು ಡಿಟರ್ಮೆಂಟ್ ಏನಾಗುತ್ತೆ ನೋಡಿ, ಒಂದು ಮ್ಯಾಟ್ರಿಕ್ಸ್ ಇದು ಈ ಒಂದು ಮ್ಯಾಟ್ರಿಕ್ಸ್ನ ಡಿಟರ್ಮೆಂಟ್ ಏನಾಗುತ್ತೆ ಇಲ್ಲಿ 1 0 0 0 0 - 0 0 ಬರುತ್ತೆ. ಯಾವ ಒಂದು ಮ್ಯಾಟ್ರಿಕ್ಸ್ದು ಇನ್ವರ್ಸ್ ಏನಿದೆ ಡಿಟರ್ಮೆಂಟ್ 0 ಆಗುತ್ತೋ ಅದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಹೌದಾ? ಯಾವಾಗಲೂ ಒಂದು ಮ್ಯಾಟ್ರಿಕ್ಸಿಗೆ ನಾವು ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕಂದ್ರೆ ಆ ಮ್ಯಾಟ್ರಿಕ್ಸ್ ಏನಾಗಿರ್ಬೇಕು, ಇಫ್ ಆ್ಯಂಡ್ ಓನ್ಲಿ ಇನ್ವರ್ಟಿಬಲ್ ಆಗಿರ್ಬೇಕು ಅಂತ ನಾವು ಲೀನಿಯರ್ ಆಲ್ಜಿಬ್ರಾದಲ್ಲಿ ಓದಿದ್ವಿ. ಇನ್ವರ್ಟಿಬಲ್ ಅಂದರೆ ಡಿಟರ್ಮೆಂಟ್ ನಾಟ್ ಈಕ್ವಲ್ ಟು 0 ಆಗಬೇಕು. ಡಿಟರ್ಮೆಂಟ್ 0 ಆಗ್ತಿದೆ ಅಂದರೆ ಏನಾಗಲಿ, ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಹಂಗಾಗಿ ಆಪ್ಷನ್ 3 ಇಲ್ಲಿ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ, ಹಂಗಾಗಿ ಇದು ಗ್ರೂಪ್ ಆಗಲ್ಲ. ಗ್ರೂಪ್ ಆಗಬೇಕಂದ್ರೆ 4 ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಕ್ಲೋಸರ್ ಇಲ್ಲ, ಅಸೋಸಿಯೇಟಿವ್ ಇಲ್ಲ, ಐಡೆಂಟಿಟಿ ಇಲ್ಲ, ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಸೊ ಹಂಗಾಗಿ ಇದು ಕೂಡ ಏನಾಗಲ್ಲ, ಇಲ್ಲಿ ನಮಗೆ ಗ್ರೂಪ್ ಆಗಲ್ಲ. ಓಕೆ, ಆಪ್ಷನ್ 2 ನೋಡಿ. ಆಪ್ಷನ್ 2 ನೋಡಿ ಏನಿದೆ ಇಲ್ಲಿ, ಸ್ಕೇಲರ್ ಮ್ಯಾಟ್ರಿಕ್ಸ್ A where A belongs to Q and A does not equal to 0 with respect to matrix addition. ಸೊ ಇಲ್ಲಿ ನೋಡಿ 2. ಇವಾಗ ಸಪೋಸ್ ನಾನು ಒಂದು ಎಲಿಮೆಂಟ್ ತೊಗೊತೀನಿ, ಮ್ಯಾಟ್ರಿಕ್ಸ್ ತೊಗೊತೀನಿ A equal to ಎಕ್ಸಾಂಪಲ್ 2 2 2 2 ಸ್ಕೇಲರ್ ಮ್ಯಾಟ್ರಿಕ್ಸ್. ಸಪೋಸ್ B equal to ನಾನಿಲ್ಲಿ -2 -2 -2 -2 ಅಂತ ತೊಗೊಳ್ತೀನಿ. ಎರಡನ್ನು ಅಡಿಷನ್ ಮಾಡ್ತೀನಿ, ಬೈನರಿ ಆಪರೇಷನ್ಸ್ ಅಪ್ಲೈ ಮಾಡ್ತೀನಿ. ಎರಡನ್ನು ಅಡಿಷನ್ ಮಾಡಿದಾಗ ಏನಾಗುತ್ತೆ, 2 - 2 2 - 2 2 - 2 2 - 2. ಸೊ ಏನಾಗುತ್ತೆ 0 0 0 0. ಬಟ್ 0 ಡಸ್ ನಾಟ್ ಬಿಲಾಂಗ್ಸ್ ಟು Q. ಯಾಕಂದ್ರೆ ಆಲ್ರೆಡಿ ಏನು ಹೇಳಿದಾರೆ ಅವರು, ಎ ಏನಾಗಿಲ್ಲ, ಎ ನಾಟ್ ಈಕ್ವಲ್ ಟು 0. ಬಟ್ ನನಗೆ ಏನು ಬರ್ತದೆ, 0 ಬರ್ತದೆ. ಸೊ ಅಂದ್ರೆ ಯಾವ ಒಂದು ಸೆಟ್ಟಲ್ಲಿ ಇರ್ತಕ್ಕಂಥ ಎರಡು ಎಲಿಮೆಂಟ್ನ ತಗೊಂಡು ಬೈನರಿ ಆಪರೇಷನ್ ಅಪ್ಲೈ ಮಾಡಿದ್ರೆ ಬರ್ತಕ್ಕಂಥ ರಿಸಲ್ಟ್ ನಮ್ಮ ಸೆಟ್ಟಲ್ಲಿ ಇಲ್ಲ. ಸೊ ಹಂಗಾಗಿ ಏನಾಗಲ್ಲ, ಇದು ಬೈನರಿ ಆಪರೇಷನ್ ಸ್ಯಾಟಿಸ್ಫೈ ಮಾಡಲ್ಲ. ಸೊ ನಾಟ್ ಎ ಗ್ರೂಪ್. ಬೈನರಿ ಆಪರೇಷನ್ ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೆ ಕ್ಲೋಸರ್ ಎಲ್ಲ ಸ್ಯಾಟಿಸ್ಫೈ ಮಾಡಲ್ಲ ಅಂತ. ಸೊ ಹಂಗಾಗಿ ಇದನ್ನ ಏನಂತೀವಿ, ನಾಟ್ ಎ ಗ್ರೂಪ್. ಸೊ ಆಪ್ಷನ್ 4 ಹೋಯ್ತು, 3 ಹೋಯ್ತು, 2 ಹೋಯ್ತು. ರೈಟ್ ಆಪ್ಷನ್ ಏನು, ಆಪ್ಷನ್ 1. ಸೊ ಇದನ್ನು ನೀವು ಕಂಡುಹಿಡೀರಿ, ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದು ಗ್ರೂಪ್ ಆಗುತ್ತೆ. ಬಟ್ ಏನು ಕಮೆಂಟ್ ಮಾಡಿ ಅಂದರೆ, ಈ ಒಂದು ಫಸ್ಟ್ ಆಪ್ಷನ್ಗೆ ಐಡೆಂಟಿಟಿ ಎಲಿಮೆಂಟ್ ಏನಾಗುತ್ತೆ, ಇನ್ವರ್ಸ್ ಏನಾಗುತ್ತೆ ಅಂತ ನನಗೆ ಹೇಳಬೇಕು. ಐಡೆಂಟಿಟಿ ಏನಾಗುತ್ತೆ, ಇನ್ವರ್ಸ್ ಏನಾಗುತ್ತೆ ಅಂತ ಹೇಳಬೇಕು. ಓಕೆ, ಕಮೆಂಟ್ ಮಾಡಿ. ನೀವು ಕಮೆಂಟ್ ನನಗೆ ಜಾಸ್ತಿ ಬರ್ತಾ ಹೋದರೆ ನೀವು ಕ್ಲಾಸಸ್ನ ಕೇಳ್ತಾ ಇದ್ರೆ ಕ್ಲೀನಾಗಿ ಅಂತ ನಾನು ನೆಕ್ಸ್ಟ್ ಕೂಡ ವೀಡಿಯೋಸ್ನ ರೆಗ್ಯುಲರಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 3 ಆಪ್ಷನ್ ಎಲಿಮಿನೇಟ್ ಆದರೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇದು ಗ್ರೂಪ್ ಆಗುತ್ತೆ. ಬಟ್ ಇದು ಗ್ರೂಪ್ ಆಗಬೇಕಾದ್ರೆ ಐಡೆಂಟಿಟಿ ಎಲಿಮೆಂಟ್ ಏನಾಗುತ್ತೆ, ಇನ್ವರ್ಸ್ ಏನಾಗುತ್ತೆ ಅಂತ ಅದನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಓಕೆ, ಇದು ಫಸ್ಟ್ ಕ್ವಶನ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಇದೆ, ಅದನ್ನು ನೋಡ್ತಾ ಹೋಗೋಣ. ಓಕೆ, ಕ್ವಶನ್ ಏನಿದೆ ನೋಡಿ. ದಿ ಟೋಟಲ್ ನಂಬರ್ ಆಫ್ ನಾನ್ ಟ್ರಿವಿಯಲ್ ಪ್ರಾಪರ್ ಸಬ್ ಗ್ರೂಪ್ಸ್ ಆಫ್ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 16. ಸೊ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಒಂದು ಸೈಕ್ಲಿಕ್ ಗ್ರೂಪ್ ಇದೆ. ಒಂದು ಸೈಕ್ಲಿಕ್ ಗ್ರೂಪಿನ ಆರ್ಡರ್ ಏನಿದೆ 16 ಇದೆ. ಸೊ ಆ ಸೈಕ್ಲಿಕ್ ಗ್ರೂಪ್ ಯಾವುದೋ ಒಂದು ಆರ್ಡರ್ 16 ಇರ್ತಕ್ಕಂಥ ಒಂದು ಸೈಕ್ಲಿಕ್ ಗ್ರೂಪ್ ಇದೆಯಲ್ಲ, ಅದರಲ್ಲಿ ನಾನ್ ಟ್ರಿವಿಯಲ್ ಮತ್ತು ಪ್ರಾಪರ್ ಸಬ್ ಗ್ರೂಪ್ಸ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ ಅವರು. ಓಕೆ, ಫಸ್ಟ್ ಆರ್ಡರ್ ಆಫ್ ದ ಗ್ರೂಪ್ ಎಷ್ಟು ಕೊಟ್ಟಿದ್ದಾರೆ, 16. ಜೊತೆಗೆ ಏನಾಗಿದೆ, ಸೈಕ್ಲಿಕ್ ಗ್ರೂಪ್. ಸೈಕ್ಲಿಕ್ ಆಗಿದ್ರೆ ಇದ್ರ ಡಿವೈಸರ್ಸ್ ಎಷ್ಟಿರುತ್ತೋ ಅಷ್ಟು ಸಬ್ ಗ್ರೂಪ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಈ ನಂಬರ್ನ ಡಿವೈಡ್ ಮಾಡ್ತಕ್ಕಂಥ ಎಷ್ಟು ಡಿವೈಸರ್ಸ್ ಇರುತ್ತೋ ಅಷ್ಟು ಸಬ್ ಗ್ರೂಪ್ಸ್ ಇರುತ್ತೆ. ಸೊ ಇದನ್ನ ಯಾವ್ದಾದ್ರು ಡಿವೈಡ್ ಮಾಡುತ್ತೆ, 16 1 ಡಿವೈಡ್ ಮಾಡುತ್ತೆ, 2 ಡಿವೈಡ್ ಮಾಡುತ್ತೆ, 4 ಡಿವೈಡ್ ಮಾಡುತ್ತೆ, 8 ಡಿವೈಡ್ ಮಾಡುತ್ತೆ, 16 ಡಿವೈಡ್ ಮಾಡುತ್ತೆ. ಇದನ್ನು ಬಿಟ್ಟರೆ ಬೇರೆ ಯಾವುದಲ್ಲಿ ಡಿವೈಡ್ ಮಾಡಲ್ಲ. ಸೊ ಹಂಗೆ ಟೋಟಲ್ ಸಬ್ ಗ್ರೂಪ್ಸ್ ಎಷ್ಟೈತಿ ಇಲ್ಲಿ, ಇನ್ನು ಪ್ರಾಪರ್ ನಾನ್ ಪ್ರಾಪರ್ ಟೋಟಲ್ ಸಬ್ ಗ್ರೂಪ್. ಇದನ್ನು ಡಿವೈಡ್ ಮಾಡ್ತಕ್ಕಂಥದ್ದು ಯಾವ್ಯಾವು,
1 2 4 8 16 ಟೋಟಲ್ ಎಷ್ಟಿದಾವೆ 5 ಟೋಟಲ್ 5 ಸಬ್ ಗ್ರೂಪ್ಸ್ ಸೊ ಇದರಲ್ಲಿ ಟೋಟಲ್ 5 ಸಬ್ ಗ್ರೂಪ್ಸ್ ಅಲ್ಲಿ ಐಡೆಂಟಿಟಿ ಎಲಿಮೆಂಟ್ ಯಾವ್ದು ಈಕ್ವಲ್ ಆಗಿರುತ್ತಲ್ಲ ಅದು ಐಡೆಂಟಿಟಿ ಎಲಿಮೆಂಟ್ ಸೊ ಒನ್ ಇರೋದು ಐಡೆಂಟಿಟಿ ಎಲಿಮೆಂಟ್ ಈಕ್ವಲ್ ಆಗಿರೋದನ್ನ ನಾವೇನಂತ ಕರಿತೀನಿ ಟ್ರಿವಿಯಲ್ ಸಬ್ ಗ್ರೂಪ್ ಅಂತ ಕರಿತೀನಿ ಇದನ್ನ ಏನಂತ ಕರಿತೀನಿ ಟ್ರಿವಿಯಲ್ ಸಬ್ ಗ್ರೂಪ್ ಯಾವ ಒಂದು ಗ್ರೂಪಿನ ಆರ್ಡರ್ಗೆ ಈಕ್ವಲ್ ಆಗಿರುತ್ತಲ್ಲ ಯಾವುದೋ ಸಬ್ ಗ್ರೂಪಿನ ಆರ್ಡರ್ಗೆ ಈಕ್ವಲ್ ಆಗಿರುತ್ತಲ್ಲ ಅದನ್ನ ನಾನಲ್ಲಿ ಇಂಪ್ರಾಪರ್ ಸಬ್ ಗ್ರೂಪ್ ಅಂತ ಕರಿತೀನಿ ಸೊ ಇಲ್ಲಿ 16 ಇದೆ ಗ್ರೂಪಿನ ಆರ್ಡರ್ 16 ಈ ಸಬ್ ಗ್ರೂಪಿನ ಆರ್ಡರ್ 16 ಬರುತ್ತೆ ಇದನ್ನ ಏನಂತ ಕರಿತೀನಿ ಇಂಪ್ರಾಪರ್ ಸಬ್ ಗ್ರೂಪ್ ಯಾವುದೋ ಒಂದು ಗ್ರೂಪ್ ಸೈಕ್ಲಿಕ್ ಆಗಿದ್ರೆ ಆ ಸೈಕ್ಲಿಕ್ ಗ್ರೂಪಿನ ಐಡೆಂಟಿಟಿ ಎಲಿಮೆಂಟ್ ಮಾತ್ರ ಇರತಕ್ಕಂಥ ಸಬ್ ಗ್ರೂಪ್ನ ಟ್ರಿವಿಯಲ್ ಗ್ರೂಪ್ ಅಂತ ಕರಿತೀನಿ ಅಂದ್ರೆ ಟ್ರಿವಿಯಲ್ ಸಬ್ ಗ್ರೂಪ್ ಅಂತ ಕರಿತೀನಿ ಜೊತೆಗೆ ಪೂರ್ತಿ ಗ್ರೂಪ್ ಅದು ಇಡೀ ಗ್ರೂಪೇ ಸಬ್ ಗ್ರೂಪ್ ಆಗುತ್ತಲ್ಲ ಅಂತ ಗ್ರೂಪ್ನ ಏನಂತ ಕರಿತೀನಿ ಇಂಪ್ರಾಪರ್ ಸಬ್ ಗ್ರೂಪ್ ಅಂತ ಕರಿತೀನಿ ಸೊ ಅದನ್ನ ಬಿಟ್ಟು ಉಳಿದಿವೆಲ್ಲ ಪ್ರಾಪರ್ ಸಬ್ ಗ್ರೂಪ್ ಸೊ ಈಗ ಇದು 16 ಮಾತ್ರ ಇಂಪ್ರಾಪರ್ ಅದ್ರ ಜೊತೆಗೆ 1 2 4 8 ಇವೆಲ್ಲ ಪ್ರಾಪರ್ ಸಬ್ ಗ್ರೂಪ್ ಬಟ್ ನಾನ್ ಟ್ರಿವಿಯಲ್ ಅಂತ ಹೇಳಿದ್ರೆ ಟ್ರಿವಿಯಲ್ ತೆಗಿಬೇಕು ಸೊ 1 ಮತ್ತೆ 16 ಇವೆರಡನ್ನು ತೆಗೆದು ಉಳಿಯೋದೇನಲ್ಲಿ 2 4 8 ಸೊ ಇವು ಮೂರು ಏನಾಗುತ್ತೆ ನಮಗೆ ನಾನ್ ಟ್ರಿವಿಯಲ್ and ಪ್ರಾಪರ್ ಸಬ್ ಗ್ರೂಪ್ಸ್ ಓಕೆ ಗೊತ್ತಾಗ್ತಿದೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಗ್ರೂಪಿನ ಆರ್ಡರ್ ಏನು ಕೊಟ್ಟಿದ್ದಾರೆ ಆರ್ಡರ್ ಆಫ್ ದ ಗ್ರೂಪ್ 16 ಇದನ್ನ ಡಿವೈಸರ್ಸ್ ಯಾವ 1 2 4 8 16 ಓಕೆ ಫಸ್ಟ್ ಇಲ್ಲಿ ಟ್ರಿವಿಯಲ್ ಗ್ರೂಪ್ ಅಂದ್ರೆ ಏನಿಲ್ಲ ಐಡೆಂಟಿಟಿ ಎಲಿಮೆಂಟ್ ಮಾತ್ರ ಇರ್ತದೆ ಇದು ಟ್ರಿವಿಯಲ್ ಸಬ್ ಗ್ರೂಪ್ ಪ್ರಾಪರ್ ಸಬ್ ಗ್ರೂಪ್ ಅಂದ್ರೆ ಏನಿಲ್ಲ ಇಂಪ್ರಾಪರ್ ಸಬ್ ಗ್ರೂಪ್ ಅಂದ್ರೆ ಏನಿಲ್ಲ ಇಲ್ಲಿ ಇಂಪ್ರಾಪರ್ ಅಂದ್ರೆ ಈ ಗ್ರೂಪಿನ ಆರ್ಡರ್ಗೆ ಈಕ್ವಲ್ ಆಗಿರೋ ಸಬ್ ಗ್ರೂಪ್ ಯಾವುದಿದೆ ಇಲ್ಲಿ 16 ಇದು ಪ್ರಾಪರ್ ಇದನ್ನ ಬಿಟ್ಟು ಉಳಿದವೆಲ್ಲ ಇಂಪ್ರಾಪರ್ ಸಬ್ ಗ್ರೂಪ್ ಇದು ಇಂಪ್ರಾಪರ್ ಸಬ್ ಗ್ರೂಪ್ ಇದನ್ನ ಬಿಟ್ಟು ಉಳಿದಿರ್ತಕ್ಕಂಥ ಇವೆಲ್ಲ ಏನಾಗುತ್ತೆ ಪ್ರಾಪರ್ ಸಬ್ ಗ್ರೂಪ್ ಸೊ ಇದನ್ನ ಇಂಪ್ರಾಪರ್ ಸಬ್ ಗ್ರೂಪ್ ಬಟ್ ಅವ್ರು ಕೇಳಿರೋದು ನಾನ್ ಟ್ರಿವಿಯಲ್ ಅಂದ್ರೆ ಇದನ್ನ ಬಿಟ್ಟು ಜೊತೆಗೆ ಪ್ರಾಪರ್ ಇದನ್ನ ಬಿಟ್ಟು ಇವೆರಡನ್ನ ಬಿಟ್ಟು ಉಳಿದಿರೋದೇನಿಲ್ಲಿ 2 4 8 ಸೊ ಇವನ್ನೆಲ್ಲ ಏನಂತ ಕರಿತೀನಿ ನಾನಿಲ್ಲಿ ನಾನ್ ಟ್ರಿವಿಯಲ್ ಇಂಪ್ರಾಪರ್ ಸಬ್ ಗ್ರೂಪ್ಸ್ ಎಷ್ಟಿದಾವೆ 3 ಇದಾವೆ ಸೊ 2 4 8 ಟೋಟಲ್ 5 ಸಬ್ ಗ್ರೂಪ್ಸ್ ಇದಾವೆ ಅದರಲ್ಲಿ ಒಂದು ಟ್ರಿವಿಯಲ್ ಸಬ್ ಗ್ರೂಪ್ ಇದೆ ಒಂದು ಇಂಪ್ರಾಪರ್ ಸಬ್ ಗ್ರೂಪ್ ಇದೆ ಸೊ ಇಂಪ್ರಾಪರ್ನ ಬಿಟ್ಟು ಉಳಿದವೆಲ್ಲ 4 ಪ್ರಾಪರ್ ಇದೆ ಓನ್ಲಿ ಪ್ರಾಪರ್ ಸಬ್ ಗ್ರೂಪ್ ಅಂದ್ರೆ 4 ಹಾಕ್ತೀವಿ ಬಟ್ ಅವರು ನಾನ್ ಟ್ರಿವಿಯಲ್ ಇಂಪ್ರಾಪರ್ ಸೊ ಇಲ್ಲಿ ಟ್ರಿವಿಯಲ್ ಅನ್ನೋದು ಇದನ್ನು ಬಿಡಬೇಕಾಗುತ್ತೆ ನಾವು ಸೊ ಓನ್ಲಿ ಪ್ರಾಪರ್ ಅಂತ ಕೇಳಿದ್ರೆ ಅವರು ಟ್ರಿವಿಯಲ್ ಬಗ್ಗೆ ಮೆನ್ಷನ್ ಮಾಡಿಲ್ಲ ಓನ್ಲಿ ಪ್ರಾಪರ್ ಅಂದ್ರೆ 4 ಹಾಕ್ತಿದೆ ನಾನು ಜೊತೆಗೆ ಟ್ರಿವಿಯಲ್ ತೆಗಿಬೇಕು ಇಂಪ್ರಾಪರ್ ತೆಗಿಬೇಕು ಅವಾಗ ಏನಾಗುತ್ತೆ 2 4 8 ಮೂರೇ ಉಳಿದಿರುತ್ತೆ ಸೊ ಹಂಗಾಗಿ ಏನು ಹೇಳ್ಬೋದು ಟೋಟಲ್ ನಂಬರ್ ಆಫ್ ನಾನ್ ಟ್ರಿವಿಯಲ್ ಪ್ರಾಪರ್ ಸಬ್ ಗ್ರೂಪ್ ಆಫ್ ಎ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 16 ಏನಾಗುತ್ತೆ ಇಲ್ಲಿ 3 ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಇದು ಸೈಕ್ಲಿಕ್ ಗ್ರೂಪಿಗೆ ಮಾತ್ರ ಬೇರೆ ಎಲ್ಲ ಗ್ರೂಪಿಗೆ ಟ್ರೂ ಆಗಲ್ಲ ಸೊ ಗ್ರೂಪ್ ಸೈಕ್ಲಿಕ್ ಇದ್ರೆ ಅದರ ಡಿವೈಸರ್ಸ್ ಎಲ್ಲ ಏನಾಗುತ್ತೆ ಸಬ್ ಗ್ರೂಪ್ ಆಗುತ್ತೆ ಓಕೆ ಅದರ ಡಿವೈಸರ್ಸ್ ಎಲ್ಲ ಸಬ್ ಗ್ರೂಪ್ ಆಗುತ್ತೆ ಅದರಲ್ಲಿ ಗ್ರೂಪಿಗೆ ಸಮನಾಗಿರ್ತಕ್ಕಂಥ ಒಂದು ಆರ್ಡರ್ ಇದ್ರೆ ಅಂತ ಒಂದು ಸಬ್ ಗ್ರೂಪ್ನ ನಾವಿಲ್ಲಿ ಇಂಪ್ರಾಪರ್ ಸಬ್ ಗ್ರೂಪ್ ಅಂತ ಕರಿತೀನಿ ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಪ್ರಾಪರ್ ಸಬ್ ಗ್ರೂಪ್ಸ್ ಐಡೆಂಟಿಟಿಗೆ ಈಕ್ವಲ್ ಆಗೋದನ್ನ ಟ್ರಿವಿಯಲ್ ಅಂತ ಕರಿತೀನಿ ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ನಾನ್ ಟ್ರಿವಿಯಲ್ ಸೊ ಹಂಗಾಗಿ ಅವ್ರು ಕೇಳಿರೋದು ನಾನ್ ಟ್ರಿವಿಯಲ್ ಬೇಕು ಜೊತೆಗೆ ಪ್ರಾಪರ್ ಮಾತ್ರ ಇರಬೇಕು ಸೊ ಹಂಗಾಗಿ 1 ಹೋಗುತ್ತೆ 16 ಹೋಗುತ್ತೆ 2 4 8 ಮಾತ್ರ ಬರುತ್ತೆ ಹಂಗಾಗಿ ಏನು ಹೇಳ್ಬೋದು ಟೋಟಲ್ ನಂಬರ್ ಆಫ್ ನಾನ್ ಟ್ರಿವಿಯಲ್ ಪ್ರಾಪರ್ ಸಬ್ ಗ್ರೂಪ್ಸ್ ಆಫ್ ಎ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 16 ಈಸ್ 3 ಟೋಟಲ್ ಎಷ್ಟಿದಾವೆ 3 ಆ ಥರ ಅವ್ರು ಹೇಳಿರ್ತಕ್ಕಂಥ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಸಬ್ ಗ್ರೂಪ್ಸ್ ಎಷ್ಟಿದಾವೆ 3 ಇದಾವೆ ಸೊ ಹಂಗಾಗಿ ಆಪ್ಷನ್ 2 ಇಸ್ ರೈಟ್ ಆಗುತ್ತೆ ಅಂತ ಓಕೆ ಗೊತ್ತಾಗ್ತಿದೆ ಅನ್ಕೊಂತಿದ್ದೀನಿ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಕ್ವಶನ್ ಏನಿದೆ ಇಲ್ಲಿ ವಾಟ್ ಈಸ್ ದ ಲಾರ್ಜೆಸ್ಟ್ ಆರ್ಡರ್ ಆಫ್ ಎನ್ ಎಲಿಮೆಂಟ್ ಇನ್ S10 ದಿ ಸಿಮಿಟ್ರಿಕ್ ಗ್ರೂಪ್ ಆಫ್ ಡಿಗ್ರಿ 10 ಅವ್ರೇನು ಕೊಟ್ಟಿದ್ದಾರೆ ಇಲ್ಲಿ ಸಿಮಿಟ್ರಿಕ್ ಗ್ರೂಪ್ ಆಫ್ ಡಿಗ್ರಿ 10 ಅನ್ನೋದು ಒಂದು ಪರ್ಮಿಟೇಷನ್ ಗ್ರೂಪ್ ಕೊಟ್ಟಿದ್ದಾರೆ S10 ಅನ್ನೋದು ಸೊ ಇದರಲ್ಲಿ ಲಾರ್ಜೆಸ್ಟ್ ಆರ್ಡರ್ ಎಲಿಮೆಂಟ್ ನ ಆರ್ಡರ್ ಏನಾಗಿರುತ್ತೆ ಅಂತ ಈಗ ಒಂದು ಎಲಿಮೆಂಟ್ ಇದೆ ಅದರ ಲಾರ್ಜೆಸ್ಟ್ ಆರ್ಡರ್ ಏನೋ ಆಗಿದೆ ಅದರ ಆರ್ಡರ್ ಏನಾಗಿರುತ್ತೆ ಅಂತ ಸೊ ಯಾವ್ಯಾವ ಆರ್ಡರ್ ಇರ್ತಕ್ಕಂಥ ಎಲಿಮೆಂಟ್ಸ್ ಇದೆ ಅಂತ ನಾವು ಕಂಡುಹಿಡಿಯೋದನ್ನು ಹೇಳ್ಕೊಟ್ಟಿದ್ದೀನಿ ಕೆಲವೊಂದು ಗ್ರೂಪ್ ಥಿಯರಿ ವಿಡಿಯೋಸ್ ಇದಾವೆ ಆಲ್ರೆಡಿ ಯೂಟ್ಯೂಬಲ್ಲಿ ಬೇಕಾದ್ರೆ ನೋಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಇವಾಗ ನಾನು S10 ನಲ್ಲಿ ಲಾರ್ಜೆಸ್ಟ್ ಆರ್ಡರ್ ಇರ್ತಕ್ಕಂಥ ಎಲಿಮೆಂಟ್ದು ಆರ್ಡರ್ ಎಷ್ಟಿದೆ ಅಂತ ನಾನು ನೋಡ್ಬೇಕು ಅವಾಗ ಏನು ಮಾಡ್ತೀನಿ ಅಂದರೆ ಈ S10 ನಾನು ಎಲ್ಲ ಡಿವೈಸರ್ಸ್ನ ಅಂದರೆ S10 ಎಲ್ಲ ಇಲ್ಲಿ ಪಾರ್ಟಿಷನ್ಸ್ ಬರೀಬೇಕು ಪ್ರತಿಯೊಂದು ಪಾರ್ಟಿಷನ್ಸ್ ಬರೆಯೋಕೆ ನನಗಾಗಲ್ಲ ಸಪೋಸ್ ಇವಾಗ ನಾನು S3 ಅಂತ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನೋಡಿ ನಿಮಗೆ S3 ಬಗ್ಗೆ ತೊಗೊಂಡು ಹೇಳ್ಬೇಕಾದ್ರೆ S3 ಪಾರ್ಟಿಷನ್ 1 3 ಬರೀತೀನಿ 1 2
ಇನ್ನೊಂದು 1 1 1 ಇಷ್ಟೇ. ಇದು ಬಿಟ್ಟರೆ ಯಾವುದು ಬರೆಯೋಕ್ಕೆ ಬರಲ್ಲ. ಅಂದರೆ ಇದನ್ನು ನಾನು ಪಾರ್ಟಿಷನ್ ಪ್ಲಸ್ ಮಾಡಿದ್ರೆ 3 ಪ್ಲಸ್ ಮಾಡಿ 3 ಬರುತ್ತೆ. ಇದು 1 + 2 ಮಾಡಿದರೆ 3 ಬರುತ್ತೆ. 1 + 1 + 1 3 ಬರುತ್ತೆ. ಇದನ್ನು ಬೇರೆ ರೀತಿಯಲ್ಲಿ ಬರೆಯೋಕ್ಕಾಗುತ್ತಾ? ನಾನು ಡಿವೈಡ್ ಮಾಡಿ ಬರೀಬೇಕು, ಪ್ಲಸ್ ಮಾಡಿದಾಗ ನನಗೆ 3 ಬರಬೇಕು. ಇದು ಮೂರೇ ಚಾನ್ಸ್ ಇರೋದು. ಸೊ LCM ಆಫ್ 3 ಏನು ಬರುತ್ತೆ? ಇಲ್ಲಿ 3ನೇ ಬರುತ್ತೆ. ಇಲ್ಲಿ LCM ಆಫ್ 1, 2 ಏನು ಬರುತ್ತೆ? 2ನೇ ಬರುತ್ತೆ. LCM ಆಫ್ 1, 1, 1 ಏನು ಬರುತ್ತೆ? ನನಗೆ ಇಲ್ಲಿ 1ನೇ ಬರುತ್ತೆ. ಅಂದರೆ S3 ಇಲ್ಲಿ ಯಾವ್ಯಾವ ಆರ್ಡರ್ನ ಎಲಿಮೆಂಟ್ ಇದಾವೆ? ಆರ್ಡರ್ 3 ಇರೋ ಎಲಿಮೆಂಟ್ ಇದೆ, ಆರ್ಡರ್ 2 ಇರೋ ಎಲಿಮೆಂಟ್ ಇದೆ, ಆರ್ಡರ್ 1 ಇರೋ ಎಲಿಮೆಂಟ್ ಇದೆ. S3 ನಂಗೆ ಬರೀತೀವಿ ಫಸ್ಟ್ ಗ್ರೂಪ್ನ ನಾವಿಲ್ಲಿ. S3 = ಐಡೆಂಟಿಟಿ 1 2 1 3 2 3 1 2 3 1 3 2. ಇದು S3. ಇದನ್ನ ಹೆಂಗೆ ಬರಿಬೇಕಂತ ಒಂದು ಇದಕ್ಕೆ ಮೆಥಡ್ ಇದೆ, ಅದು ಗೊತ್ತಾದರೆ ಸಿಂಪಲ್ ಆಗಿ ಬರಿಬೋದು. S3 ನೋಡಿ, ಇವೆರಡು ಆರ್ಡರ್ 3, ಇವು ಮೂರು ಆರ್ಡರ್ 2, ಇದು ಆರ್ಡರ್ 1. ಅಂದರೆ S3 ಅಲ್ಲಿ ಆರ್ಡರ್ 1 ಇರೋ ಎಲಿಮೆಂಟ್ ಇದೆ, ಆರ್ಡರ್ 2 ಇರೋ ಎಲಿಮೆಂಟ್ ಇದೆ, ಆರ್ಡರ್ 3 ಇರೋ ಎಲಿಮೆಂಟ್ ಇದೆ. ಸೊ ಇವಾಗ S3 ಅಲ್ಲಿ ಲಾರ್ಜೆಸ್ಟ್ ಆರ್ಡರ್ ಎಷ್ಟಿದೆ ಎಲಿಮೆಂಟ್ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ? 3 ಇದೆ ಅಂತ ಹೇಳ್ತೀವಿ. ಸೊ S3 ಪಾರ್ಟಿಷನ್ ಬರೆದೆ ನಾನು. ಸೊ ಇದೇ ಥರ ಎಷ್ಟೆಂದು ಎಲ್ಲ ಪಾರ್ಟಿಷನ್ ಬರೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. 1 1 1 1 1 ಆಮೇಲೆ 1 1 2 2 2 2 1. ಸೊ ಇಂಥ ಟೈಮ್ನಾಗ ಏನು ಮಾಡ್ಬೇಕು ನಾವು? ಸಪೋಸ್ S30 ಕೊಡ್ತಾರೆ, ಒಂದ್ಸರಿ S15 ಕೊಡ್ತಾರೆ. ಸೊ ಇಂಥ ಟೈಮಲ್ಲಿ ಏನು ಮಾಡ್ಬೇಕು ನಾವು? ಪಾರ್ಟಿಷನ್ ಬರಿಬೇಕು. ಇದೇನು ಆಪ್ಷನ್ ಕೊಟ್ಟಿದ್ರೆ ಬರಿಬೇಕು, ಬರೆದು ಪ್ಲಸ್ ಮಾಡಿ 10 ಬರಬೇಕು. LCM ತೆಗೆದ್ರೆ ನನಗೆ ಇಲ್ಲಿರ್ತಕ್ಕಂಥ ಆಪ್ಷನ್ ಸಿಗುತ್ತೆ ಯಾವ್ದಾದ್ರು ಅಂತ ನಾನು ನೋಡಬೇಕು. ಓಕೆ, ಸೊ ನನಗೆ ಇವಾಗ ಫಸ್ಟು 20 ಇದೆ. 20 ಬರ್ತಕ್ಕಂಥ ಆಪ್ಷನ್ ಯಾವ್ದಾದ್ರು ಸಿಗುತ್ತಾ ನೋಡಿ? 5 + 4 + 1. 5 + 4 + 1 ಮಾಡಿದ್ರೆ ಏನಾಗುತ್ತೆ? 10 ಬರುತ್ತೆ. ಬಟ್ LCM ಆಫ್ 5 + 4 + ಅಂದರೆ 5, 4, 1 ಏನಾಗುತ್ತೆ? LCM 20 ಬರುತ್ತೆ. ಸೊ ಅಂದರೆ ಈ ಒಂದು S10 ಅಲ್ಲಿ ಆರ್ಡರ್ 20 ಇರ್ತಕ್ಕಂಥ ಎಲಿಮೆಂಟ್ ಇದೆ, ಬಟ್ 20ನೇ ಹೈಯೆಸ್ಟ್ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ 21 ಇದೆ, 22 ಇದೆ, 24 ಕೂಡ ಇದೆ ಆಪ್ಷನ್ ಅಲ್ಲಿ. ಸೊ ಅದನ್ನು ಕೂಡ ನೋಡಬೇಕು. ಸೊ ಇವಾಗ ನಾನು ಇಲ್ಲಿ 21 ಬರ್ತಕ್ಕಂಥ ಯಾವ್ದಾದ್ರು ಒಂದು ಕಾಂಬಿನೇಷನ್ ಸಿಗುತ್ತೆ ಈ ಥರ ಅಂತ ನೋಡಿ. ಪ್ಲಸ್ ಮಾಡಿದ್ರೆ 10 ಬರಬೇಕು, LCM ತೆಗೆದ್ರೆ 21 ಬರಬೇಕು. ಆ ಥರ ಕಾಂಬಿನೇಷನ್ ಅದು ಯಾವುದಾದ್ರು ಎಸ್ ಒಂದಿದೆ. ಏನಂತ ಬರೀಬೇಕು? 7 + 3 ಏನಾಗುತ್ತೆ? 10 ಆಗುತ್ತೆ. LCM ಆಫ್ 7, 3 ಏನಾಗುತ್ತೆ? ಇಲ್ಲಿ 21. ಸೊ ಇಲ್ಲಿ 20 ಇದೆ, 21 ಇದೆ, ಬಟ್ ನಮಗೆ ಬೇಕಾದ್ರೆ ಲಾರ್ಜೆಸ್ಟ್ ಆರ್ಡರ್. ಸೊ ಹಂಗಾಗಿ 20 ಏನಾಗುತ್ತೆ? ಕ್ಯಾನ್ಸಲ್ ಆಗಿಬಿಡುತ್ತೆ. ಆಪ್ಷನ್ ಎ ಈಸ್ ಎಲಿಮಿನೇಟೆಡ್. ಹೌದಾ? ನೆಕ್ಸ್ಟ್ ಇಲ್ಲಿ 22. ನಿಮ್ಗೆ 22 ಬರ್ತಕ್ಕಂಥ ಯಾವ್ದಾದ್ರು ಒಂದು ಆಪ್ಷನ್ ಏನಾದ್ರು ಇದೆಯಾ ನೋಡಿ. ಇಲ್ಲಿ ನೀವು ಸರ್ಚ್ ಮಾಡಿ, ನಮಗೆ ಇಲ್ಲಿ 22 ಯಾವುದೇ ಕಾರಣಕ್ಕೂ ಇಲ್ಲಿ ಸಿಗಲ್ಲ. ಅಂದರೆ ನೀವು ಯಾವುದೋ ನಂಬರ್ ತೊಗೊಂಡ ಪ್ಲಸ್ ಮಾಡಿದರೆ 10 ಬರಬೇಕು, LCM ತೊಗೊಂಡ್ರೆ ನನಗೆ ಇಲ್ಲಿ 22 ಬರಬೇಕು. ಸೊ ಆ ಥರದ್ದು ನಮಗೆ ಯಾವುದೋ ಒಂದು ಪಾಸಿಬಲ್ ಕಾಂಬಿನೇಷನ್ ಸಿಗಲ್ಲ ನನಗಿಲ್ಲಿ. ಇವಾಗ ಇಲ್ಲಿ 22 ಸಿಗಲ್ಲ, 24 ಸಿಗಲ್ಲ, 22 ಸಿಗ್ತಿಲ್ಲ, 24 ಸಿಗ್ತಿಲ್ಲ. ಬಟ್ ಇನ್ನೊಂದು ಆಪ್ಷನ್ ಸಿಗುತ್ತೆ, ಅವ್ರು ಆಪ್ಷನ್ ಕೊಟ್ಟಿಲ್ಲ. ಇದಕ್ಕೆ ಆ್ಯಕ್ಚುಲಿ ಗ್ರೇಸ್ ಮಾರ್ಕ್ಸ್ ಕೊಡಬೇಕಿತ್ತು, ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ. ಅಂದರೆ ಆಪ್ಷನಲ್ಲಿ ಕೊಟ್ಟಿರೋದನ್ನೇ ಅವರು ಹೈಯೆಸ್ಟ್ ಯಾವುದಿದೆ ಅದನ್ನು ತೊಗೊಂಡಿದ್ದಾರೆ. ಸೊ ಇನ್ನೊಂದು ಆಪ್ಷನಿಂದ ನಾವು ಏನು ಮಾಡ್ಬೋದು? ಇಲ್ಲಿ 5 + 3 + 2 ಅಂತ ಬರಿಬೋದು. ಏನಾಗುತ್ತೆ? 5 + 3 + 2 10 ಆಗುತ್ತೆ. ಬಟ್ ಇದ್ರ LCM ಏನಾಗುತ್ತೆ ನನಗಿಲ್ಲಿ? 5, 3, 2. ಸೊ 5 + 3 + 2 = 10 ಆಗುತ್ತೆ. ಇದ್ರ LCM ಏನಾಗುತ್ತೆ? 30 ಬರುತ್ತೆ. ಸೊ ಈ S10 ಅಲ್ಲಿ ಲಾರ್ಜೆಸ್ಟ್ ಒಂದು ಎಲಿಮೆಂಟಿನ ಆರ್ಡರ್ ಎಷ್ಟಿರ್ಬೋದು ಅಂದರೆ 30 ಇರುತ್ತೆ. ಬಟ್ ಆಪ್ಷನಲ್ಲಿ 30 ಇಲ್ಲ. ಸೊ ಇದು ಆಪ್ಷನ್ಸ್ ಪ್ರಕಾರ ಹೋದರೆ ಇದರಲ್ಲಿ ಯಾವುದೋ ಆಪ್ಷನ್ ಕರೆಕ್ಟ್ ಅಲ್ಲ. ಬಟ್ ಅವಾಗ ನಮಗಿಲ್ಲಿ ನನ್ ಆಫ್ ದಿ ಅಬೋ. ಬಟ್ ಅವ್ರು ಗ್ರೇಸ್ ಮಾರ್ಕ್ಸ್ ಕೊಡಬೇಕು. ಲಾಸ್ಟ್ ಟೈಮ್ ಕೊಟ್ಟಿದ್ದಾರಲ್ಲ ಒಂದು ಸ್ವಲ್ಪ ನೋಡಿಲ್ಲ, ಬೇಕಿದ್ರೆ ನೀವು ಕೀ ಆನ್ಸರ್ ನಿಮ್ಗೆ ಸಿಕ್ಕರೆ ಒಂದ್ಸರಿ ಚೆಕ್ ಮಾಡಿ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರಾ ಅಥವಾ ಇದರಲ್ಲೇ ಇರ್ತಕ್ಕಂಥದ್ದು ಯಾವ್ದು ಲಾರ್ಜೆಸ್ಟ್ ಬಂದಿದೆ. ಈಗ 20 ಚೆಕ್ ಮಾಡಿದರೆ, 21 ಚೆಕ್ ಮಾಡಿದರೆ, 22, 24 ಇವನ್ನೆಲ್ಲ ಚೆಕ್ ಮಾಡಿ. ಸೊ ಇದರಲ್ಲಿ 20 ಇಲ್ಲ, 22 ಇಲ್ಲ, 24 ಇಲ್ಲ, 21 ಬರ್ತಿದೆ. ಹಂಗಂತ ಇಲ್ಲಿ 21 ಕೂಡ ಏನಾದರೂ ಈ ಥರ ರೈಟ್ ಹಾಕಿದ್ದಾರೆ ಅಂತ ನೀವು ಚೆಕ್ ಮಾಡಿ. ಸೊ ಆ ಥರ ರೈಟ್ ಮಾಡಿದ್ರೆ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ಯಾವುದೋ ಆಪ್ಷನ್ ಕರೆಕ್ಟ್ ಆಗಲ್ಲ. ಲಾರ್ಜೆಸ್ಟ್ ಆರ್ಡರ್ ಎಷ್ಟಿರುತ್ತೆ ಎಲಿಮೆಂಟ್ದು S10 ಅಲ್ಲಿ ಅಂದರೆ 30 ಇರುತ್ತೆ. ಓಕೆ, ಸೊ ಈ ಥರ ನಾವು ಕೊಡ್ಬೋದು. ಒಂದು ವೇಳೆ ಇದನ್ನು ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿರ್ಬೋದು. ಓಕೆ, ಬಟ್ ನೆನ್ಪಿಡಿ ನೆಕ್ಸ್ಟ್ ಟೈಮ್ ಏನಾದರೂ S10 ಅಲ್ಲಿ ಒಂದು ಲಾರ್ಜೆಸ್ಟ್ ಆರ್ಡರ್ ಎಷ್ಟಿರುತ್ತೆ ಒಂದು ಎಲಿಮೆಂಟ್ ಅಂದರೆ ಎಷ್ಟಿರುತ್ತೆ? 30 ಇರುತ್ತೆ. ಬಟ್ ಈ ಆಪ್ಷನ್ಗಳಲ್ಲಿ ಯಾವುದಿದೆ? 21 ಹೈಯೆಸ್ಟ್ ಇದೆ, 22 ಇಲ್ಲ, 24 ಇಲ್ಲ, 20 ಇಲ್ಲ, 21 ಹೈಯೆಸ್ಟ್. ಸೊ ಹಂಗಾಗಿ ಇಲ್ಲಿ ಸೆಕೆಂಡ್ ಆಪ್ಷನ್ ರೈಟ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಏನು ಕೊಟ್ಟಿದ್ದಾರೆ ನೋಡೋಣ. ನೆಕ್ಸ್ಟ್ ಕ್ವಶನ್. The order of silo 2 subgroup of S2 power n, the symmetric group of degree 2 to the power n is. ಇಲ್ಲಿ ಸಿಮಿಟ್ರಿಕ್ ಗ್ರೂಪ್ ಕೊಟ್ಟಿದ್ದಾರೆ. ಸೊ ಸಿಮಿಟ್ರಿಕ್ ಗ್ರೂಪ್ ಕೊಟ್ಟು ಏನು ಕೇಳ್ತಿದ್ದಾರೆ? ದ ಆರ್ಡರ್ ಆಫ್ ಸೈಲೋ 2 ಸಬ್ ಗ್ರೂಪ್ ಆಫ್ ದಟ್ ಸಿಮಿಟ್ರಿಕ್ ಗ್ರೂಪ್. ಆ ಸಿಮಿಟ್ರಿಕ್ ಗ್ರೂಪಲ್ಲಿ ಆರ್ಡರ್ ಆಫ್ ಸೈಲೋ 2 ಸಬ್ ಗ್ರೂಪ್ ಎಷ್ಟಿದೆ ಅಂತ.
ಸೊ ಏನು ಮಾಡ್ಬೇಕು, ನಾನು ಕೊಟ್ಟಿರೋ ಪ್ರಕಾರ ಏನು ಆರ್ಡರ್ ಆಫ್ ಸಿಮೆಟ್ರಿಕ್ ಗ್ರೂಪ್ ಏನು ಫಸ್ಟ್ ಇಲ್ಲಿ ಈಗ ಆರ್ಡರ್ ಆಫ್ ಸಿಮೆಟ್ರಿಕ್ ಗ್ರೂಪ್, ಆರ್ಡರ್ ಆಫ್ ಸಿಮೆಟ್ರಿಕ್ ಗ್ರೂಪ್. ಸೊ ಏನಾಗುತ್ತೆ, ಸಪೋಸ್ ಎಸ್ ಎನ್ ಆಗಿದ್ರೆ ಆರ್ಡರ್ ಏನಾಗುತ್ತೆ ಎನ್ ಫ್ಯಾಕ್ಟೋರಿಯಲ್ ಆಗುತ್ತೆ. ಬಟ್ ಅವ್ರು ಕೊಟ್ಟಿರೋದು ನನಗೇನಿಲ್ಲಿ ಎಸ್ 2 to the power n ಈಕ್ವಲ್ ಟು ಆರ್ಡರ್ ಏನಾಗುತ್ತೆ ನನಗಿಲ್ಲಿ 2 to the power of n ಫ್ಯಾಕ್ಟೋರಿಯಲ್. ಸೊ ಆರ್ಡರ್ ಆಫ್ ಎಸ್ ಏನಾಗಿದ್ರೆ n ಫ್ಯಾಕ್ಟೋರಿಯಲ್, ಆರ್ಡರ್ ಆಫ್ ಎಸ್ 2 to the power ಏನಾಗಿದ್ರೆ 2 to the power n ಫ್ಯಾಕ್ಟೋರಿಯಲ್. ಬೈ ಸೈಲೋಸ್ ಥಿಯರಮ್, ನಾವು ಇಲ್ಲಿ ಏನು ಹೇಳ್ಬೋದು, ದಿ ಆರ್ಡರ್ ಆಫ್ ಎ ಸೈಲೋ 2 ಸಬ್ ಗ್ರೂಪ್ ಈಸ್ ದ ಹೈಯೆಸ್ಟ್ ಪವರ್ ಆಫ್ 2 ಡಿವೈಡಿಂಗ್ 2 to the power n ಫ್ಯಾಕ್ಟೋರಿಯಲ್. ಇಲ್ಲಿ ದ ಆರ್ಡರ್ ಆಫ್ ದ ಸೈಲೋ 2 ಸಬ್ ಗ್ರೂಪ್ ಏನಾಗಿರುತ್ತೆ ಯಾವಾಗಲೂ ಹೈಯೆಸ್ಟ್ ಪವರ್ ಆಫ್ 2 ಡಿವೈಡಿಂಗ್ 2 to the power n ಫ್ಯಾಕ್ಟೋರಿಯಲ್. ಸೊ ಇದನ್ನು ಕಂಡುಹಿಡಿಬೇಕು. ಫಸ್ಟ್ ಏನು ಕಂಡುಹಿಡಿಬೇಕು, ಹೈಯೆಸ್ಟ್ ಪವರ್ ಆಫ್ ದ 2 ಡಿವೈಡಿಂಗ್ 2 to the power n ಫ್ಯಾಕ್ಟೋರಿಯಲ್. ಸೊ ಅವಾಗ ಏನು ಮಾಡಬೇಕು, ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್. ಸೊ ಅವಾಗ ಏನು ಮಾಡಬೇಕಾಗುತ್ತೆ, ಸಮ್ u2 ಆಫ್ 2 to the power n ಫ್ಯಾಕ್ಟೋರಿಯಲ್. ಸೊ ಇದನ್ನು ಕಂಡುಹಿಡಿಬೇಕು ನಾನು. ಸೊ u2 ಆಫ್ 2 to the power n ಫ್ಯಾಕ್ಟೋರಿಯಲ್. ಸೊ ಇದನ್ನು ಕಂಡುಹಿಡಿದಾಗ ಏನು ಬರುತ್ತೋ ಅದು ನಮ್ಮಲ್ಲಿ ಆನ್ಸರ್ ಆಗಿರುತ್ತೆ. ಓಕೆ, ನೋಡೋಣ ಏನು ಬರುತ್ತೆ ಆನ್ಸರ್ ಅಂತ. ಕಂಡುಹಿಡಿಯೋಣ. ನಾವು ಏನು ಕಂಡುಹಿಡಬೇಕು, u to the power of 2 to the power of n ಫ್ಯಾಕ್ಟೋರಿಯಲ್. ಸೊ ಇದ್ರ ಪ್ರಕಾರ ನಮ್ಮೊಂದು ಫಾರ್ಮುಲಾ ಇದೆ, ಏನಿದೆ ಲೆಜೆಂಡ್ರೆ ಫಾರ್ಮುಲಾ ಪ್ರಕಾರ ಯೂಸ್ ನೆನ್ಪಿಡಿ, ಯೂಸ್ ಲೆಜೆಂಡ್ರೆಸ್ ಫಾರ್ಮುಲಾ. ಏನಿದೆ ಲೆಜೆಂಡ್ರೆ ಫಾರ್ಮುಲಾ ಅಂದರೆ u p of n factorial equal to n greatest integer of n by p plus n divided by p square plus n by p cube plus up to so on. So ಇಲ್ಲಿ p ಅಂದ್ರೆ ಏನಿದೆ, p equal to 2 ಇದೆ, n factorial ಅಂದ್ರೆ n ಇದೆ, n ಅಂದ್ರೆ ಏನಿದೆ 2 to the power n ಇದೆ. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ಇಲ್ಲಿ u2 2 to the power of n factorial equal to, ಸೊ ಏನಂತ ಬರೀಬೋದು ನಾನಿಲ್ಲಿ 2 to the power n divided by 2 plus 2 to the power of n minus 1 divided by 2 square plus up to so on 2 to the power n divided by 2 to the power n. ಸೊ ಇದಕ್ಕಿಂತ ನೆಕ್ಸ್ಟ್ ಬರುತ್ತೆ ಹೋದ್ರೆ ಏನಾಗುತ್ತೆ, ಅದು 0 ಆಗುತ್ತೆ. ಸೊ 0 ಆದರೆ ಆ್ಯಡ್ ಮಾಡಿದ್ರೆ ನಮಗೆ ಅಲ್ಲಿ ಏನು ಯೂಸ್ ಆಗಲ್ಲ. ಸೊ ಹಾಗಾಗಿ ಅಲ್ಲಿಗೆ ನಿಲ್ಲಿಸ್ತೀನಿ ಅದನ್ನು. ಇವಾಗ ಏನಾಗುತ್ತೆ ಅಂತ ನೋಡೋಣ. ಸೊ ಇವಾಗ ಏನು ಬರುತ್ತೆ ಆನ್ಸರ್ ಇಲ್ಲಿ, ಫಸ್ಟಿಗೆ 2 to the power n divided by 2 ಅಂದರೆ 2 to the power of n minus 1 plus 2 to the power of n minus 2 plus up to so on 2 to the power of 1 plus ಲಾಸ್ಟ್ಗೆ 2n divided by 2 to the power n divided by 2 to the power n 1 ಅದನ್ನು 2 to the power 0 ಅಂತ ಬರಿಬೋದು. ಸೊ ಅದನ್ನು ಆರ್ಡರಾಗಿ ಬರೋದು ಏನಂತ ಬರಿಬೋದು, 1 plus 2 plus 2 square plus up to so on plus 2 to the power of n minus 1 equal to, ಸೊ ಇದು ಸಮ್ ಜಾಮೆಟ್ರಿಕ್ ಸಮ್ಮಿಂದ ಏನಾಗುತ್ತೆ 2 to the power of n minus 1. ಸೊ ಸಮ್ ಜಾಮೆಟ್ರಿಕ್ ಸಮ್ಮಿಂದ ಏನಾಗುತ್ತೆ 2 to the power of n minus 1 ಆಗುತ್ತೆ. ಸೊ ಏನಂತ ಹೇಳ್ಬೋದು, ದ ಹೈಯೆಸ್ಟ್ ಪವರ್ ಆಫ್ 2 ಡಿವೈಡಿಂಗ್, therefore the highest power of 2 dividing 2 to the power of n factorial is 2 to the power n minus 1. ಸೊ ಇದರಿಂದ ಏನಾಗುತ್ತೆ ಆನ್ಸರ್ ಆಗುತ್ತೆ. ಸೊ ಇದರಿಂದ ನಾವೇನಂತ ಹೇಳ್ಬೋದು ಇಲ್ಲಿ, ಆರ್ಡರ್ ಆಫ್ 2 ಸೈಲೋ ಸಬ್ ಗ್ರೂಪ್, ಆರ್ಡರ್ ಆಫ್ ಸೈಲೋ 2 ಸಬ್ ಗ್ರೂಪ್, ಆರ್ಡರ್ ಆಫ್ ಸೈಲೋ 2 ಸಬ್ ಗ್ರೂಪ್ is 2 to the power n minus 1. ಸೊ ಇದು ನಮ್ಮದಲ್ಲಿ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅಂತ ನೋಡೋಣ. ಆಪ್ಷನ್ ಏನಾಗುತ್ತೆ ಇಲ್ಲಿ 2 to the power n minus 1. ಸೊ ಆಪ್ಷನ್ 3 is ರೈಟ್ ಆನ್ಸರ್. ಸೊ ಈ ಥರ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಸೊ ಇದಿಷ್ಟು KCET 2024 ಅಲ್ಲಿ ಕೇಳಿರ್ತಕ್ಕಂಥ ಗ್ರೂಪ್ ಥಿಯರಿ ಕ್ವಶನ್ಸ್ಗೆ ಸೊಲ್ಯೂಷನ್. ಓಕೆ, ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ಈ ಒಂದು ವಿಡಿಯೋ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ KCET CSIR ನೆಟ್ ಗೇಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.